ಎಲ್ರಿಗೂ ಸ್ವಾಗತ. ಮನೆಯಲ್ಲಿ ಕೆಲವೊಂದು ವಸ್ತುಗಳ ಡಬ್ಬವನ್ನು ಖಾಲಿಯಾಗಲು ಬಿಡಬಾರದು ಎನ್ನುವುದನ್ನು ಹಿರಿಯರು ಹೇಳಿರುವುದನ್ನು ಕೇಳಿರುತ್ತೀರಿ. ವಾಸ್ತು ಪ್ರಕಾರ ಕೆಲವೊಂದು ಖಾಲಿ ವಸ್ತುಗಳು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತವೆ. ನಿಮ್ಮ ಒಳ್ಳೆಯ ದಿನಗಳು ಇದ್ದಕ್ಕಿದ್ದಂತೆ ಕೆಟ್ಟ ದಿನಗಳಾಗಿ ಬದಲಾಗುತ್ತಿದ್ದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ವಸ್ತುಗಳ ಬಗ್ಗೆ ಗಮನ ಕೊಡಿ. ಸಾಮಾನ್ಯವಾಗಿ ಮನೆಯಲ್ಲಿ ಅಂತಹ ಕೆಲವು ವಸ್ತುಗಳು ಇವೆ. ಅವು ಖಾಲಿಯಾದಾಗ ಕೆಟ್ಟ ಪರಿಣಾಮಗಳನ್ನು ನೀಡಲಾರಂಭಿಸುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವ ಖಾಲಿ ವಸ್ತುಗಳು ನಿಮ್ಮ ಪ್ರಗತಿಯ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರುತ್ತವೆ. ಈ ವಿಷಯಗಳು ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರುತ್ತವೆ ಮತ್ತು ಹೊಸ ಸಮಸ್ಯೆಗಳು ಒಂದರ ನಂತರ ಒಂದರಂತೆ ಬರಲು ಪ್ರಾರಂಭಿಸುತ್ತವೆ. ಆದುದರಿಂದಲೇ ಆಯುಷ್ಯ ವೃದ್ಧಿ ಮತ್ತು ಭಾಗ್ಯ ವೃದ್ಧಿಗಾಗಿ ಈ 5 ವಸ್ತುಗಳನ್ನು ಮನೆಯಲ್ಲಿ ಖಾಲಿಯಾಗಲು ಬಿಡಬಾರದು. ಆ ವಸ್ತುಗಳು ಯಾವುವು ಎನ್ನುವುದನ್ನು ನೋಡೋಣ ಬನ್ನಿ. ಆಹಾರ ವಸ್ತುಗಳು. ವಾಸ್ತುಶಾಸ್ತ್ರದ ಪ್ರಕಾರ ಆಹಾರ ವಸ್ತುಗಳ ಡಬ್ಬಿಯನ್ನು ಖಾಲಿಯಾಗಲು ಬಿಡಬಾರದು. ಅದರಲ್ಲೂ ಮುಖ್ಯವಾಗಿ ಅಕ್ಕಿ ಸೇರಿದಂತೆ ಇತರ ಧಾನ್ಯಗಳನ್ನು ಖಾಲಿಯಾಗಲು ಬಿಡಬೇಡಿ. ಅದು ಖಾಲಿಯಾಗುತ್ತಿದ್ದರೆ ಅದಕ್ಕಿಂತ ಮೊದಲು ಅದನ್ನು ಭರ್ತಿ ಮಾಡಿ. ಇದರಿಂದ ಅದು ನಿಮ್ಮ ಅಭಿವೃದ್ಧಿಗೆ ಅಡ್ಡಿಯಾಗುವುದಿಲ್ಲ. ಧಾನ್ಯವು ತುಂಬಿಕೊಂಡಿದ್ದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಸಮೃದ್ಧಿಯನ್ನು ವೃದ್ಧಿಸುತ್ತದೆ. ಇದರೊಂದಿಗೆ ಪ್ರತಿದಿನ ಅನ್ನಪೂರ್ಣೇಶ್ವರಿ ದೇವಿಯನ್ನು ಪೂಜಿಸಿ. ಅನ್ನಪೂರ್ಣೆ ಸಂಪತ್ತು, ಧಾನ್ಯಗಳು, ಐಶ್ವರ್ಯ ಮತ್ತು ಅದೃಷ್ಟದ ದೇವತೆ. ಅವುಗಳನ್ನು ಪ್ರತಿದಿನ ಪೂಜಿಸುವುದರಿಂದ ಮನೆಯಲ್ಲಿರುವ ಧಾನ್ಯಗಳು ಎಂದಿಗೂ ಖಾಲಿಯಾಗುವುದಿಲ್ಲ. ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್. ವಾಸ್ತುಶಾಸ್ತ್ರದ ಪ್ರಕಾರ ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್ ಇಡಬಾರದು. ಸ್ನಾನಗೃಹದಲ್ಲಿ ಇರಿಸಲಾಗಿರುವ ಖಾಲಿ ಬಕೆಟ್ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಇದರಿಂದಾಗಿ ಅನೇಕ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ. ನೀವು ಬಕೆಟನ್ನು ಬಳಸಿದ್ದರೆ ಅದನ್ನು ಯಾವಾಗಲೂ ನೀರಿನಿಂದ ತುಂಬಿಸಿ. ಇದರೊಂದಿಗೆ ಮುರಿದ ಬಕೆಟನ್ನು ಬಳಸಬೇಡಿ ಎಂಬುದನ್ನು ನೆನಪಿಡಿ. ಸ್ನಾನಕ್ಕಾಗಿ ನೀಲಿ ಬಣ್ಣದ ಬಕೆಟ್ ಬಳಸಿ. ಬಕೆಟ್ ಬಳಸಿದ ನಂತರ ಅದರಲ್ಲಿ ನೀರು ತುಂಬಿಸಿ ಖಾಲಿ ಬಿಡಬೇಡಿ. ಪೂಜಾ ಮನೆಯಲ್ಲಿ ನೀರಿನ ಪಾತ್ರೆ ಖಾಲಿ ಇಡಬೇಡಿ. ಹೆಚ್ಚಿನ ಮನೆಗಳಲ್ಲಿ ಪೂಜಾ ಸ್ಥಳವಿರುತ್ತದೆ ಮತ್ತು ನೀರಿನ ಪಾತ್ರೆಗಳು, ಗಂಟೆಗಳು ಮುಂತಾದ ಪೂಜೆಗೆ ಸಂಬಂಧಿಸಿದ ವಸ್ತುಗಳು ಇರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಮನೆಯಲ್ಲಿ ಇಟ್ಟಿರುವ ನೀರಿನ ಪಾತ್ರೆ ಖಾಲಿ ಮಾಡಬಾರದು. ಪೂಜೆಯ ನಂತರ ನೀರಿನ ಪಾತ್ರೆಯಲ್ಲಿ ನೀರು ತುಂಬಿಸಿ ಅದರಲ್ಲಿ ಸ್ವಲ್ಪ ಗಂಗಾಜಲ ಮತ್ತು ತುಳಸಿ ಎಲೆಯನ್ನು ಹಾಕಬೇಕು. ದೇವರಿಗೂ ಸಹ ಬಾಯಾರಿಕೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ನೀರು ತುಂಬಿದ ಪಾತ್ರೆಯನ್ನು ಪೂಜೆಯ ಮನೆಯಲ್ಲಿಟ್ಟರೆ ದೇವರಿಗೂ ಬಾಯಾರಿಕೆಯಾಗುವುದಿಲ್ಲ ಮತ್ತು ತೃಪ್ತನಾಗುತ್ತಾನೆ. ಈ ಕಾರಣದಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಮತ್ತು ಧನಾತ್ಮಕ ಶಕ್ತಿಯ ಸಂವಹನವಿರುತ್ತದೆ. ಮತ್ತೊಂದೆಡೆ ಖಾಲಿ ನೀರಿನ ಪಾತ್ರೆಯು ಮನೆ ಮತ್ತು ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಮನೆಯ ಸದಸ್ಯರು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ. ಹಣದ ತಿಜೋರಿ ಖಾಲಿಯಾಗಲು ಬಿಡಬೇಡಿ. ವಾಲೆಟ್, ಮನೆಯ ತಿಜೋರಿ ಅಥವಾ ಪರ್ಸ್ ಎಂದಿಗೂ ಖಾಲಿಯಾಗಬಾರದು ಎಂಬುದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಸ್ವಲ್ಪ ಹಣವನ್ನು ಯಾವಾಗಲೂ ಇಟ್ಟುಕೊಳ್ಳಬೇಕು. ಖಾಲಿ ವಾಲೆಟ್ ಅಥವಾ ಪರ್ಸ್ ಬಡತನಕ್ಕೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ವಾಲೆಟ್ ಅಥವಾ ಪರ್ಸ್ನಲ್ಲಿ ಸ್ವಲ್ಪ ಹಣ ಇರಬೇಕು ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಂದೇ ಬಾರಿಗೆ ಖಾಲಿ ಮಾಡಬೇಡಿ. ಇದರೊಂದಿಗೆ ನೀವು ಯಂತ್ರ, ಗೋಮತಿ ಚಕ್ರ, ಶಂಖವನ್ನು ಸಹ ತಿಜೋರಿಯಲ್ಲಿ ಇರಿಸಬಹುದು. ಇದು ನಿಮ್ಮ ಸಮೃದ್ಧಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ನಿಮ್ಮ ನಾಲಿಗೆಯನ್ನು ಸುಮ್ಮನೆ ಹರಿಯಬಿಡಬೇಡಿ. ನಮ್ಮ ಏಳಿಗೆಯಲ್ಲಿ ಭಾಷೆಗೆ ಬಹುಮುಖ್ಯ ಸ್ಥಾನವಿದೆ. ಅದಕ್ಕೆ ಅಪ್ಪಿತಪ್ಪಿಯೂ ನಾಲಿಗೆ ಖಾಲಿ ಮಾಡಬೇಡಿ. ಅಂದರೆ ನಾಲಿಗೆಯಿಂದ ಯಾರನ್ನೂ ಅವಮಾನಿಸಬೇಡಿ. ಮನೆಯ ಹಿರಿಯರಿಗೆ ಮಾನಸಿಕವಾಗಿ ನೋವುಂಟು ಮಾಡುವ ಮಾತುಗಳನ್ನು ಹೇಳಬೇಡಿ. ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿ ಕೋಪಗೊಂಡು ದಾರಿ ಬದಲಿಸುತ್ತಾಳೆ. ಆದುದರಿಂದಲೇ ಮನೆಯ ಹಿರಿಯರನ್ನು ಯಾವತ್ತೂ ಅಗೌರವ ಮಾಡಬಾರದು. ಈ ವಿಷಯಗಳನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು.
ಯಾರೂ ಕಾರ್ಯ, ಮಾತು ಮತ್ತು ಮನಸ್ಸಿನಿಂದ ಅವಮಾನಿಸಬಾರದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.